ಇದೊಂದು ತಗೊಂಡ್ ಬಂದಿದ್ದೀನಿ ಬ್ರಾನ್ಸ್. ಇದು ತುಂಬಾ ದಿನಗಳಿಂದ ನಾನು ಒಂದು ತಗೋಬೇಕು ಅಂತ ಆಸೆ ಇತ್ತು. ನನ್ನ ಹತ್ರ ಬಾಟಲ್ ಇದೆ, ಈ ತರದ್ದು ಬ್ರಾನ್ಸ್ ಬಾಟಲ್ ಇದೆ. ತಾಮ್ರದ್ದು ಬಾಟಲ್ ಇದೆ. ಅದು ನನ್ಗ ಅಷ್ಟೊಂದು ಕ್ಲೀನ್ ಮಾಡಕ್ ಈಸಿ ಅನ್ಸಲ್ಲ. ಒಂದ್ ತಗೊಂಡ್ ಬಂದಿದ್ದೆ, ಅದೇನೋ ಅಷ್ಟೊಂದು ಇದಾಗ್ಲಿಲ್ಲ, ಕೆಳಗಡೆ ಬಿದ್ದು ಆ ಕಡೆ ಈ ಕಡೆ ಎಲ್ಲ ನೆಗ್ಗಿ ಹೋಯ್ತು. ಈ ತರದೇ ಇತ್ತು ಅದು ತಾಮ್ರದ್ದು. ನಾನು ಅನ್ಕೊಂಡೆ ಈ ತರ ತಗೋಬೇಕು ಅಂತ. ನನ್ಗೆ ಅಲ್ಲಿ ನೋಡ್ ತಕ್ಷಣ ಅಂದ್ರೆ ಅಲ್ಲಿ ಇಟ್ಟಿದ್ರು, ನಾವು ಹೋಗ್ತಾ ಇದ್ವಿ ಸೈಡ್ ದಿಂದ ಪಕ್ಕದಿಂದ, ಅಲ್ಲೊಂದ್ ಶಾಪ್ ಇತ್ತು. ನನಗೆ ಇದು ಇಷ್ಟ ಆಯ್ತು. ಆಮೇಲೆ ನಾನು ಇದನ್ನ ತಗೊಂಡ್ ಬಂದಿದ್ದೀನಿ. ನೋಡಿ ಈ ತರ ಇದೆ. ನೀರ್ ಕುಡಿಯಕ್ಕೆ ಬೇಕು ಅಂತ ತಂದಿದ್ದೀನಿ. ಹೇಗಿದೆ ಅಂತ ಹೇಳಿ ಗೈಸ್. ಇದೊಂದು ನೀರ್ ಕುಡಿಯಕ್ಕೆ ತಂದಿರೋದು ಸ್ಪೆಷಲಿ. ಆಮೇಲೆ ಇದಿಷ್ಟ ಆಯ್ತು. ಒಂದ್ ನಿಮಿಷ. ಇಷ್ಟೆಲ್ಲ ಬಟ್ಟೆಗಳಾಯ್ತು. ಇವಾಗ ಜೈಪುರ್ ರಾಜಸ್ಥಾನಕ್ ಹೋದ್ರೆ ಬಳೆಗಳು ಫೇಮಸ್ ಗೈಸ್. ಅಲ್ಲಿ ಲಾಕ್ ಚೂಡಿಯಾ ಅಂತ ಕರೀತಾರೆ ಅವರು. ಲಾಕ್ ಚೂಡಿಯಾ ಅಂದ್ರೆ ಅರಗಿನ ಬಳೆಗಳು. ಅವರು ನಮ್ಗೆ ಯಾವ ರೀತಿ ಬೇಕು ಆ ತರ ಡಿಸೈನ್ ಎಲ್ಲ ಮಾಡ್ಕೊಡ್ತಾರೆ. ಅಲ್ಲೇ ಅವ್ರ ಮುಂದೆನೆ ಮಾಡ್ಕೊಡ್ತಾರೆ. ಯಾವ ತರ ಬೇಕು, ಯಾವ ವೆರೈಟಿ ಬೇಕು, ನಿಮ್ಗೆ ಯಾವ ತರ ಎಲ್ಲ ಬೇಕು ಆ ತರ ಅವರು ಚೆನ್ನಾಗಿ ನಿಮ್ ಮುಂದೆನೆ ಅದು ಇರುತ್ತೆ. ಅದ್ರ ಮೇಲೆ ಲಾಕ್ ಎಲ್ಲ ಹಾಕ್ತಾರೆ. ಅಂದ್ರೆ ಅರಗೆಲ್ಲ ಹಾಕ್ಬಿಟ್ಟು ನಮ್ಗೆ ಯಾವ ಡಿಸೈನ್ ಬೇಕು, ಯಾವ ಕಲರ್ ಬೇಕು ಅಂತ ಅಲ್ಲಿ ಸೈಡ್ಗೆನೆ ಕೊಯ್ಲ ಎಲ್ಲ ಇಟ್ಟಿರ್ತಾರೆ. ಅಲ್ಲೇ ಅವರು ಮಾಡಿ ನಮ್ಗೆ ಕೊಡ್ತಾರೆ ಯಾವ್ದು ಬೇಕು ಏನು ಅಂತ. ಫೇಮಸ್ ಅಲ್ಲಿ ಲಾಕ್ ಚೂಡಿ ಅಂದ್ರೆ ತುಂಬಾನೇ ಫೇಮಸ್. ತುಂಬಾ ಎಕ್ಸ್ಪೆನ್ಸಿವ್ ಆಗಿರುವಂತದ್ದು ಇರುತ್ತೆ, ನಾರ್ಮಲ್ ಆಗಿರುವಂತದ್ದು ಇರುತ್ತೆ. ನಮ್ಗೆ ಯಾವ್ದು ಬೇಕು, ಏನ್ ಬೇಕು, ಯಾವ ಡಿಸೈನ್ ಬೇಕು ಅದನ್ನ ನೀವು ಡಿಸೈಡ್ ಮಾಡಿ ನೀವೆಲ್ಲ ಪರ್ಚೇಸ್ ಮಾಡ್ಬಹುದು. ಸೊ ನಾನು ಮೊದ್ಲೇ ನಮ್ ಫ್ರೆಂಡ್ಸ್ ಎಲ್ಲ ರಾಜಸ್ಥಾನಿ ಫ್ರೆಂಡ್ಸ್ ಕೆಲವೊಂದ್ ಜನ ಇದ್ರಲ್ಲ, ಅಲ್ಲಿಂದ ಅವಾಗೂ ನಾನು ಕೆಲವೊಂದು ಚೂಡಿ ಎಲ್ಲ ಬಳೆಗಳನ್ನೆಲ್ಲ ತರ್ಸಿದೀನಿ. ಮತ್ತೆ ಅಲ್ಲಿ ಹೋದ್ರೆ ನಾನ್ ಪರ್ಚೇಸ್ ಮಾಡದೇ ಇರ್ತೀನ ಹೇಳಿ ಗೈಸ್. ಸೊ ಬಳೆಗಳಂದ್ರೆ ತುಂಬಾನೇ ಇಷ್ಟ. ಅದಕ್ಕಾಗಿ ನಾನು ಇದು ಅರಗಿನ ಬಳೆಗಳನ್ನು ತಗೊಂಡ್ ಬಂದಿದ್ದೀನಿ. ಲಾಕ್ ಚೂಡಿಯಾ ಅಂತಾರೆ ಅವರು. ನೋಡಿ ಇದೆಲ್ಲ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಹೇಗ್ ಕಾಣಿಸ್ತಾ ಇದೀರ ಗೈಸ್ ನಿಮ್ಗೆ? ನೋಡಿ ತುಂಬಾನೇ ಚೆನ್ನಾಗಿರೋ ಸ್ಟೋನ್ ವರ್ಕ್ ಇದೆ ಇದು. ಇದು ಅರಗಿನಿಂದ ಮಾಡ್ತಾರೆ. ಅದ್ರ ಮೇಲೆ ಇದನ್ ಸ್ಟೋನ್ ಎಲ್ಲ ಹಾಕ್ಬಿಟ್ಟು ಇದನ್ ಮಾಡ್ತಾರೆ. ನೋಡಿ ಹೇಗಿದೆ, ಕಲರ್ಫುಲ್ ಆಗಿದೆ. ನಮ್ ಫ್ರೆಂಡ್ ಅಂದ್ರು ಇದೇ ತಗೊಂಡ್ ನೀನು, ಇದೆ ಚೆನ್ನಾಗಿರುತ್ತೆ ಅಂತ ಅಂದ್ರು. ಆಮೇಲೆ ಈ ತರ ತಗೊಂಡಿನಿ ನೋಡಿ ಗೈಸ್. ಕಲರ್ಫುಲ್ ಆಗಿದೆ, ಮಲ್ಟಿ ಕಲರ್ ಎಲ್ಲ ಇದೆ ನೋಡಿ. ಈ ತರ ಬಿಟ್ಟು ಇದು ಹಾಕೋಣ ರೀ. ನೋಡಿ ಹೇಗ್ ಕಾಣಿಸ್ತದೆ ನೋಡಿ ಗೈಸ್. ಸ್ವಲ್ಪ ವೇಟ್ ಆಗಿದೆ. ಅರಗಿನ ಬಳೆಗಳು ರಾಜಸ್ಥಾನ್ ಜೈಪುರ್ ಫೇಮಸ್ ಚೂಡಿಯಾ ಬ್ಯಾಂಗಲ್ಸ್, ಲಾಕ್ ಚೂಡಿಯಾ ಅಂತಾರೆ. ಅಲ್ಲಿ ಅವರು ಮದ್ವೆ ಆದವರೆಲ್ಲ ಇರ್ತಾರಲ್ಲ, ಸುಹಾಗನ್ ಲೇಡೀಸ್, ಅವರೆಲ್ಲ ಮದ್ವೆಗಂತ ಹೇಳಿ ಮಾಡಿಸ್ತಾರೆ. ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ನಾನು ಲೋಕಲ್ ಮಾರ್ಕೆಟ್ ಜೈಪುರ್ ಅಂತ ವಿಡಿಯೋ ಮಾಡಿ ಹಾಕಿದೀನಿ. ಅದ್ರಲ್ಲೆಲ್ಲ ನಾನು ಚೆನ್ನಾಗಿ ಡಿಟೇಲ್ ಆಗೆಲ್ಲ ತಿಳಿಸಿದೀನಿ, ಹೇಳಿದೀನಿ. ಹೋಗಿ ಚೆಕ್ ಮಾಡಿ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಅವರು ಕೆಲವೊಂದು ಬ್ಯಾಂಗಲ್ಸ್ ರೇಟ್ ಕೂಡ ಹೇಳಿದ್ದಾರೆ. ನೋಡಿ ಹೇಗಿದೆ ಅಂತ. ನಾನಂತೂ ಅಷ್ಟೇನ್ ಎಕ್ಸ್ಪೆನ್ಸಿವ್ ಆಗಿರೋದಂತ ಅದೇನ್ ತಗೊಳ್ಳಿಲ್ಲ. ಇದು ಚೆನ್ನಾಗಿ ಅನ್ಸಿತ್ತು, ನಾನು ಇದು ತಗೊಂಡೆ. ಇದು ಕೂಡ ಎಕ್ಸ್ಪೆನ್ಸಿವ್ ಗೈಸ್. ನೋಡಿ ಇದು ಒಂದ್ ಸೆಟ್ಟು. ಆಮೇಲೆ ನಾನ್ ಮೊದ್ಲು ನಿಮ್ಗೆ ಅದೇ ತೋರಿಸ್ತೀನಿ ರೀ, ಅರಗಿನ ಬಳೆಗಳು ತೋರಿಸ್ತೀನಿ ಗೈಸ್. ಅರಗಿನ ಬಳೆಗಳು. ಆಮೇಲೆ ಇದು ಕೂಡ ಅರಗಿನ ಬಳೆ, ಲಾಕ್ ಚೂಡಿಯಾ, ಜೈಪುರ್ ರಾಜಸ್ಥಾನ್ ಪಿಂಕ್ ಸಿಟಿ, ಜೈಪುರ್ ರಾಜಸ್ಥಾನ್ ಸ್ಪೆಷಲ್ ಬಳೆಗಳು ನೋಡಿ.
ಸೌಂಡ್ ಕೇಳ್ತಾ ಇರ್ಬೋದು, ಅಬ್ಸರ್ವ್ ಮಾಡಿ ನೋಡಿ ಯಾವ ತರ ಇದೆ ಅಂತ. ನನಗಿದು ಇಷ್ಟ ಆಯ್ತು. ಗ್ರೀನ್, ರೆಡ್, ಯೆಲ್ಲೋ ಇದೆ. ಸ್ವಲ್ಪ ಶೈನಿಂಗ್ ಕೂಡ ಇದೆ ನೋಡಿ. ಇದು ಒಂದ್ ಸೆಟ್ಟು. ಬಳೆಗಳ ಶಾಪ್ಗೆಲ್ಲ ಹೋಗ್ಬಿಟ್ರೆ ನಾನಂತೂ ಪಾಗಲ ಆಗ್ಬಿಡ್ತೀನಿ ಗೈಸ್. ಎಲ್ಲ ಬೇಕನ್ಸುತ್ತೆ, ಎಲ್ಲಾ ಚೆನ್ನಾಗಿ ಅನ್ಸುತ್ತೆ ನೋಡಿ. ಇದೊಂದ್ ಸೆಟ್ಟು, ಆಮೇಲೆ ಇದೊಂದ್ ಸೆಟ್ಟು. ಇದ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕಿಂತ ರೇಟ್ ಜಾಸ್ತಿ, ಇದ್ ರೇಟ್ ಜಾಸ್ತಿ ಗೈಸ್. ಕಾಣಿಸ್ತಾ ಇಲ್ಲ ನೋಡಿ, ಈ ತರ ಇದೆ. ಈ ತರ ಅರಗಿನ ಬಳೆಗಳು, ಅರಗಿನ ಬೆಂಗಲ್ಸ್, ಲಾಕ್ಕ ಚೂಡಿಯ, ರಾಜಸ್ಥಾನ್ ಸ್ಪೆಷಲ್, ಜೈಪುರ್ ರಾಜಸ್ಥಾನ್ ಸ್ಪೆಷಲ್ ನೋಡಿ. ತುಂಬಾ ಚಿಕ್ಕ ಸ್ಟೋನ್ ಇದೆ ಗೈಸ್. ಕ್ಯಾಮ್ರಾದಲ್ಲಿ ನಿಮ್ಗೆಲ್ಲ ಹೇಗ್ ಕಾಣಿಸ್ತಾ ಇದೆ ಅಂತ ಐ ಡೋಂಟ್ ನೋ, ಬಟ್ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಗೈಸ್. ಇಟ್ಸ್ ರಿಯಲಿ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್ ಬ್ಯಾಂಗಲ್ಸ್. ಇದಾಯ್ತು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇವುಗಳನ್ನ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಅರಗಿನ ಬಳೆಗಳು ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ, ತುಂಬಾ ಕಲರ್ಫುಲ್ ಆಗಿದೆ, ಸೋ ಬ್ಯೂಟಿಫುಲ್. ರೆಡ್ ಅಲ್ಲಿ ಇದೆ, ರೆಡ್, ಚಟಕ್ ರೆಡ್ ನೋಡಿ. ಎಷ್ಟು ಬರುತ್ತೆ? 8 ಬರುತ್ತೆ. ಇದೊಂದ್ ಸಟ್ಟು, ಇವು, ಆಮೇಲೆ ಇದು ಇಲ್ಲೇ ಪಕ್ಕಕ್ಕೆ ಇಡ್ತೀನಿ. ಆಮೇಲೆ ಇನ್ನೊಂದ್ ಸಟ್ಟು, ಇದು ಕೂಡ ಇಷ್ಟ ಆಯ್ತು ಗೈಸ್. ನಾನು ಇದೊಂದ್ ಸಟ್ ತಗೊಂಡಿದ್ದೀನಿ ನೋಡಿ ಹೇಗಿದೆ ಅಂತ. ಮಲ್ಟಿ ಕಲರ್ ಸ್ಟೋನ್ ಇದೆ ಇದರಲ್ಲಿ. ಇದು ಇಷ್ಟ ಆಯ್ತು, ಸೊ ಇದೊಂದ್ ಸಟ್ಟು. ನೋಡಿ ಇಲ್ಲಿ ಸ್ಟೋನ್ ವರ್ಕ್ ಎಲ್ಲ ಹೇಗಿದೆ ಅಂತ. ಆಮೇಲೆ ಇದೊಂದ್ ಸಟ್ಟು ಇಲ್ಲಿ ಸೈಡ್ ಇಡ್ತೀನಿ. ಆಮೇಲೆ ನೋಡಿ ಇದು ಹೇಗಿದೆ ಅಂತ. ಇದೊಂದ್ ಸಟ್ಟು, ಎಲ್ಲ ಸ್ಟೋನ್ ವರ್ಕ್ ಗೈಸ್. ಇದು ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ. ಮರೂನ್ ಅಲ್ಲಿ ಬರುತ್ತೆ ಇದು ಕಲರ್. ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆ ಹೇಳೋನು. ಇದು ಮರೂನ್ ಕಲರ್. ಇದೊಂದು ಆಮೇಲೆ ಒಂದ್ ನಿಮಿಷ ಗೈಸ್, ಬರ್ತಾಯಿಲ್ಲ, 1 ಸೆಕೆಂಡ್. ಇದನ್ನ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಅದಕ್ಕೆ ನೋಡಿ ಹೇಗ್ ಕಾಣಿಸ್ತಾ ಇದೆ. ಕಮೆಂಟ್ ಅಲ್ಲಿ ಹೇಳಿ, ಕಮೆಂಟ್ ಅಲ್ಲಿ ಹೇಳಿ. ಚೆನ್ನಾಗಿದೆ ಅಲ್ವಾ? ಬ್ಯೂಟಿಫುಲ್ ಇದೆ ಅಲ್ವಾ? ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ. ಕನಕ ಕನಕ ಚೂಡಿಯಾರೆ ಕನಕ ಬಾಲಮ್ಮ. ಆಮೇಲೆ ನೆಕ್ಸ್ಟ್ ಬೇಗ ತೋರಿಸಿ ಮೇಡಮ್ ಅನ್ಬೇಡಿ ಗೈ.
ಆಮೇಲೆ ಇದು ವುಡ್ ದಿಂದ ಮಾಡಿರತಕ್ಕಂತ ಬೆಂಗಲ್ಸ್ ಗಳು ಗೈಸ್. ಓಕೆನಾ? ವುಡ್ ದಿಂದ ಮಾಡಿರತಕ್ಕಂತಹ ಬ್ಯೂಟಿಫುಲ್ ಪ್ರಿಂಟ್ ಜೈಪುರ್ ರಾಜಸ್ಥಾನದ ಬ್ಯಾಂಗಲ್ಸ್ ಗೈಸ್. ಇದು ಜೈಪುರ್ ರಾಜಸ್ಥಾನದ ತಂದಿರುವಂತ ವುಡ್ ದಿಂದ ಮಾಡಿರತಕ್ಕಂತ ಬೆಂಗಲ್ಸ್ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಪ್ಪದೆ ತಿಳಿಸಿ ಹೇಳಿ, ಲೈಕ್ ಮಾಡಿ. ಚೆನ್ನಾಗಿದೆ ಅಲ್ವಾ? ಮಲ್ಟಿ ಕಲರ್ ಇದೆ. ಜೀನ್ ಜೊತೆ ಎಲ್ಲ ಟಾಪ್ ಜೊತೆ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಇದೇನೋ ಈಗ ಹಿಡ್ಕೊಂಡ್ ತೋರಿಸ್ತಾರಪ್ಪ, ನಂಗೂ ಗೊತ್ತಿಲ್ಲ. ಏನಾದ್ರೂ ನಾನು ವಿಡಿಯೋ ನೋಡ್ತೀನಲ್ವಾ, ಯಾರಾದ್ರೂ ಏನಾರ ತೋರಿಸ್ತಾರೆ ಈ ತರ ಹಿಡ್ಕೊಂಡು ಈ ತರ ತೋರಿಸ್ತಾ ಇರ್ತಾರೆ. ನೀವು ನೋಡಿ, ಕಾಣಿಸ್ತಾ ಇಲ್ಲ ಇವಾಗ ನೋಡಿ. ಪ್ರಿಂಟ್ ಇದೆ, ಫ್ಲವರ್ ಇದೆ, ಪ್ರಿಂಟ್ ಇದೆ. ಆಮೇಲೆ ಇದರ ಮೇಲೆ ಈ ತರ ಇದೆ. ಇದು ವುಡನ್ ಬೆಂಗಲ್ಸ್, ಅರಗಿನ ಬಳೆಗಳು, ವುಡನ್ ಬೆಂಗಲ್ಸ್, ಆಮೇಲೆ ಸ್ಟೋನ್ ಬೆಂಗಲ್ಸ್, ಆಮೇಲೆ ಇದು ಕೂಡ ಲಾಕ್ ಚೂಡಿಯ ಅರಗಿನ ಬಳೆಗಳು. ಇದು ನೋಡಿ ತುಂಬಾ ಮಲ್ಟಿ ಕಲರ್ ಆಗಿರುವಂತ ತಗೊಂಡ್ ಬಂದಿದ್ದೀನಿ. ಇದು ಅರಗಿನ ಬಳೆ. ಆಮೇಲೆ ಇದೊಂದು ಗೈಸ್ ನೋಡಿ, ಇದೊಂದು. ಆಮೇಲೆ 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 ಏನಿಲ್ಲ. ಇದೊಂದು ಕೀ ಬ್ಯಾಚ್ ಇದೆ, ಇದರ ಮೇಲೆ ಹೆಸರಿದೆ, ಅದನ್ನ ನಾನು ತೋರಿಸೋ ಹಾಗಿಲ್ಲ ಗೈಸ್. ಇದರಲ್ಲಿ ಕೀ ಬ್ಯಾಚ್ ಇದೆ. ಸೊ ಇದೊಂದು, ಅಂದ್ರೆ ಇದು ಕೀ ಬ್ಯಾಚ್ ಅಲ್ಲಿ ಮಾಡ್ತಾರೆ. ನಮ್ಗೆ ಯಾವ್ ಬೇಕು ಏನು ಯಾವ ತರ ಏನ್ ಹೆಸರು ಬೇಕು ಎಲ್ಲ ಅದ್ರ ಮೇಲೆ ಅವರು ಅಂಟಿಸ್ಕೊಡ್ತಾರೆ. ಸೊ ಇದು ಹಾರ್ಟ್ ಶೇಪ್ ಅಲ್ಲಿ ಇದೆ. ಸ್ವಲ್ಪ ಇಷ್ಟು ತೋರಿಸ್ಬೋದು ನೋಡಿ, ಈ ತರ ನೋಡಿ, ಇದ್ರ ಮೇಲೆ ಹೆಸರಿದೆ. ಸೊ ಅದೊಂದು ಮಾಡ್ಸ್ಕೊಂಡ್ ಬಂದಿದ್ದೀನಿ, ಇದೊಂದು. ಆಮೇಲೆ ಇಷ್ಟೆಲ್ಲ ಇದು ಬೆಂಗಲ್ಸ್ ಆಯ್ತು ಗೈಸ್. ಆಮೇಲೆ ನೆಕ್ಸ್ಟ್ ಜ್ಯುವೆಲ್ರಿ ಬಿಟ್ ಬರಕ್ ಆಗತ್ತಾ? ನೋಡಿದ್ದೆಲ್ಲ ಬೇಕೆ ಹೆಣ್ಮಕ್ಳಿಗೆ. ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು, ಹಾಕೋಲಿ ಹಾಕದೇ ಇರ್ಲಿ ಬೇಕು ಒಟ್ಟಿಗೆ. ಹೌದಲ್ವಾ? ಏನು ಮಾಡಕ್ಕಾಗಲ್ಲ. ಆಮೇಲೆ ತೋರಿಸ್ತೀನಿ ಈಗ, ಸಿಗ್ತಾ ಇಲ್ಲ, ಎಲ್ಲ ಇಲ್ಲೇ ಮುಂದ್ಗಡೆನೆ ಇಟ್ಕೊಂಡಿದೀನಿ. ಎಲ್ಲಿ ಹೋಯ್ತು? ಸಿಕ್ತು. ಈ ತರ ಬರುತ್ತೆ ನೋಡಿ, ಜುಮ್ಕಿ. ಈ ತರ ಜುಮ್ಕಿ ಇದೆ ನೋಡಿ. ಇದೊಂದ್ ಸೆಟ್ ತಗೊಂಡಿದೀನಿ. ಇದ್ರದ್ದು ಗೈಸ್, ಕಲರ್ಫುಲ್, ಮಲ್ಟಿ ಕಲರ್ಫುಲ್ ಆಗಿರುವಂತ ಇದೊಂದ್ ಸೆಟ್ ಜುಮ್ಕಿ. ಹಾಗೆ ಹ್ಯಾಂಗಿಂಗ್ ಮಾಡ್ಕೊಂಡು ಈಜಿ ಟು ವೇರ್, ಆರಾಮಾಗಿ ಹಾಕೊಂಡು ಹೋಗ್ಬಹುದು. ಸ್ವಿಂಗ್ ಇದು. ಆಮೇಲೆ ಇದು ಎಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಇದು ಎಲ್ಲ ಮಲ್ಟಿ ಕಲರ್, ಇದು ಮಲ್ಟಿ ಕಲರ್. ಇದಾಯ್ತು. ಆಮೇಲೆ ಇನ್ನೊಂದ್ ಸೆಟ್ ಎಲ್ಲೋಯ್ತು? ಇನ್ನೊಂದ್ ಸೆಟ್ ಇಲ್ಲಿದೆ ನೋಡಿ. ಇದು ಕೂಡ ಮಲ್ಟಿ ಕಲರ್ನೇ. ಚಾಂದ್ ಬಾಲಿ ಟೈಪ್ ಇದೆ ನೋಡಿ. ಅರೆ ಊಟ. ಇದೊಂದ್ ಸೆಟ್ಟು ಗೈಸ್. ಆಮೇಲೆ ಇದೊಂದ್ ಸೆಟ್ಟು ಗೈಸ್. ಇದೆರಡು ಸೆಟ್ಟು ಇಲ್ಲಿ ಇಡ್ತೀನಿ ಸೈಡ್ಗೆ. ಎಲ್ಲ ಹಳಿ ಬಿಟ್ಟಿದೆ ಇಲ್ಲಿ. ಆಮೇಲೆ ನಿಧಾನಾಗಿ ತೆಗೆದಿಡ್ತೀನಿ, ನಿಮಗೆ ಪಟಾಪಟ ಅಂತ ತೋರಿಸ್ತೀನಿ. ಆಮೇಲೆ ಇದೊಂದ್ ಸೆಟ್ಟು.
ಬೀಳ್ತಾ ಇದೆ. ಏನೋ ಒಂಥರ ಡಿಫ್ರೆಂಟ್ ಯೂನಿಕ್ ಅನಿಸ್ತು. ಸೊ ಹಾಗಾಗಿ ಇದೊಂದ್ ಸೆಟ್ಟು. ಆಮೇಲೆ ಇದೊಂದ್ ಸೆಟ್ಟು, ಇದೊಂದ್ ಪೇರು ನೋಡಿ ಎಷ್ಟ್ ಚೆನ್ನಾಗಿದೆ ಡಿಸೈನ್ ಅಂತ. ನಾವ್ ಬೇಡ ಅಂದ್ರೆ ಇದು ಕೆಳಗಡೆ ತೆಗೆದ್ಬಿಟ್ಟು ಇದನ್ನ ಅಷ್ಟೇನು ಹಾಕೋಬಹುದು ಗೈಸ್. ಜಾಸ್ತಿ ವೇಟ್ ಅಂತೂ ಇಲ್ಲ, ಇದು ವೇಟ್ ಏನ್ ಅಷ್ಟೇನಿಲ್ಲ. ಬೈ ಚಾನ್ಸ್ ನಿಮ್ ಸಿಂಪಲ್ ಆಗಿ ಹಾಕೋಬೇಕಾದ್ರೆ ಇದೆಷ್ಟು ಕೆಳಗಡೆ ತೆಗೆದ್ಬಿಟ್ಟು ಇದು ಒಂದೇ ಹಾಕೋಬಹುದು. ಇದು ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡಿ. ನೋಡಿ ಹೇಗ್ ಕಾಣಿಸ್ತಾ ಅಂತ ಕಮೆಂಟ್ ಅಲ್ಲಿ ಹೇಳಿ ಗೈಸ್. ಐ ಆಮ್ ವೇಟಿಂಗ್ ಫಾರ್ ಯುವರ್ ಆಲ್ ಕಮೆಂಟ್ಸ್. ಓಕೆ, and this one jhumkas, my most favorite jhumkas, different type. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದೊಂದ್ ಸೊಟ್ಟು. ಇದ್ರ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೊಂದ್ ಸೆಟ್ಟು ಜುಮ್ಕಾ. ಆಮೇಲೆ ಇದೇನ್ ಮಾಮೂಲಿಯಾಗಿ ಎಲ್ಲ ಕಡೆ ಸಿಗುತ್ತೆ, ಹಾಗೆ ಸುಮ್ನೆ ತಗೊಂಡ್ ಬಂದೆ. ಅದು ಇನ್ನೊಂದಿತ್ತು, ಅದು ಬೆವ್ರು ಬಂದು ಆಗಾಗ ಬೀಳ್ತಾ ಇತ್ತು. ಇದೊಂದಿರ್ಲಿ, ಇದೊಂದ್ ಸ್ವಲ್ಪ ಚೆನ್ನಾಗಿರತ್ತೆ ಕೂಡುತ್ತೆ ಅಂತ ಇದೊಂದ್ ಸ್ಟಿಕ್ಕರ್ ತಗೊಂಡಿದೀನಿ, ಸ್ಟಿಕ್ಕರ್ದು. ಆಮೇಲೆ ಇನ್ನೊಂದು ರಾಜಸ್ಥಾನ್ದು ಸ್ಪೆಷಲ್ ಗೈಸ್, ಅದನ್ನ ತೋರಿಸ್ದೆ ಹೇಗೆ ಇರಕ್ ಸಾಧ್ಯ? ನೀವ್ ಅನ್ಬೋದು ಇದನ್ನ ಯಾಕೆ ತಗೊಂಡ್ ನೀವ್ ಬಂದಿದೀರಾ, ನೀವ್ ಎಲ್ಲಿ ಯೂಸ್ ಮಾಡ್ತೀರಾ ಅಂತ. ಆದ್ರೆ ಫ್ಯಾಷನ್ ಹುಚ್ಚು ಕೇಳುತ್ತಾ? ಫ್ಯಾಷನ್ ಹುಚ್ಚು ಯಾರನ್ನು ಕೇಳಲ್ಲ. ಒಂದ್ ಸ್ವಲ್ಪ ನನ್ಗೆ ಫ್ಯಾಷನ್ ಮಾಡೋ ಹುಚ್ಚ ಸ್ವಲ್ಪ ಇದೆ. ಸೊ ನಮಗೂ ಇಷ್ಟ ಆಯ್ತು, ಅದಕ್ಕೆ ನಾನು ಇದು ತಗೊಂಡ್ ಬಂದಿದ್ದೀನಿ. ತೋರಿಸ್ತೀನಿ, ಒಂದ್ ನಿಮಿಷ. ಕವರ್ ಅಲ್ಲಿದೆ, ತೆಗಿತೀನಿ. ಇದು ರಾಜಸ್ಥಾನ್ ಮದ್ವೆ ಆದವ್ರ ಅಷ್ಟೇ ಅಲ್ಲಿ ಎಲ್ಲಾ ಹಾಕೋದು. ಇದು ಇದಕ್ಕೆ ರಕಡಿ ಅಂತಾರೆ. ಐ ಥಿಂಕ್ ರಕಡಿ 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 ಅಂತಾನೆ ನನ್ ಫ್ರೆಂಡ್ಸ್ ಹೇಳ್ತಾ ಇದ್ರು. ರಕಡಿ, ರಕಡಿ ನೋಡಿ ಈ ತರ ಬರುತ್ತೆ. ಇದೇನು ಮೇಡಮ್ ನೀವು ತೋರಿಸ್ತಾ ಇರಿ ಅಂತ ಅನ್ಬೋದು, ಬಟ್ ಇದು ರಾಜಸ್ಥಾನದವರು ಮದ್ವೆ ಆದವರು ಲೇಡೀಸ್ ಹಾಕೋತಾರೆ. ಈ ತರ ಹಾಕೋತಾರೆ ಗೈಸ್. ಈ ತರ ಹಾಕೊಂಡು ಇಲ್ಲಿ ಹಿಂದ್ಗಡೆ ಟೈ ಮಾಡ್ತಾರೆ. ಈ ತರ ಹಾಕೊಂಡು ಟೈ ಮಾಡ್ತಾರೆ. ಆಮೇಲೆ ಇದು ಹಿಂದ್ಗಡೆ ಬರುತ್ತೆ ಮಾಂಗ್ ಟೀಕಾ ತರ. ಇದು ರಾಜಸ್ಥಾನ್ದು, ಇದು ಹೌದು ಪರಂಪರೆ, ಅವರು ಎಲ್ಲ ಹಾಕೋತಾರೆ ಈ ತರದ್ದು. ಸೊ ನೋಡಿ ಇದ್ರ ಡಿಸೈನ್ ನೋಡಿ. ಇದ್ರಲ್ಲಿ ತುಂಬಾ ಅಂದ್ರೆ ತುಂಬಾನೇ ಡಿಸೈನ್, ತುಂಬಾ ವೆರೈಟಿ, ತುಂಬಾ ಎಲ್ಲ ಚೆನ್ನಾಗಿತ್ತು. ಆದ್ರೆ ನನಗೆ ಇದೇ ಡಿಸೈನ್ ಇಷ್ಟ ಆಯ್ತು. ಒಂದ್ ಸ್ವಲ್ಪ ಮುಂದಕ್ಕೆ ಬಂದು ನಿಮ್ಗೆ ತೋರಿಸ್ತೀನಿ. ಮುಂದ್ಗಡೆ ಬಂದು ನೋಡಿ ಇದೆಷ್ಟು ಚೆನ್ನಾಗಿದೆ ಅಂತ. ಇಲ್ಲೆಲ್ಲ ಸ್ಟೋನ್ ವರ್ಕ್ ಇದೆ ನೋಡಿ, ಕಾಣಿಸ್ತಾ ಇದೆ ಅಲ್ಲ ನಿಮ್ಗೆ? ಸ್ಟೋನ್ ಇದೆ ನೋಡಿ ಇದೆಲ್ಲ. ಆಮೇಲೆ ನಾನಿದು ಸ್ಟೈಲ್ ಮಾಡಕ್ ತಂದಿರೋದು. ಆಕ್ಚುಲಿ ಸಾಡಿ ತಗೊಂಡ್ ಬಂದಿನಲ್ಲ, ಬಂದಿಶ್ ಸಾಡಿ, ರಾಜಸ್ಥಾನ್ ಸ್ಪೆಷಲ್ ಸಾಡಿ. ಆಮೇಲೆ ಲಾಕ್ ಚೂಡಿ, ಅಲ್ಲಿದು ಬಂದಿಶ್ ಸಾಡಿ, ಲಾಕ್ ಚೂಡೀಸ್ ಅಂಡ್ ದೆನ್ ಆಮೇಲೆ ಇದು ರಕಡಿ. ಓಕೆನಾ? ರಕಡಿ, ರಾಜಸ್ಥಾನದ ರಕಡಿ. ಇವಾಗೆಲ್ಲ ಎಲ್ಲ ಹುಡುಗಿಯರು ಇದಷ್ಟೇ ಹೇರ್ ಬ್ಯಾಂಡ್ ತರ ಬರುತ್ತೆ, ಇಲ್ಲಿ ವೇರ್ ಮಾಡ್ತಾರೆ ಫ್ಯಾಷನ್ಗಾಗಿ. ಅದ್ ಮಾಡ್ತಾರೆ ಅವರು. ಆಮೇಲೆ ಇದು ಇರ್ತದೆ ಮೇನು ಈ ತರ. ನಾನು ರಾಜಸ್ಥಾನ್ದು ಅದು ಲುಕ್ ಕ್ರಿಯೇಟ್ ಮಾಡ್ಬೇಕಂತಾನೆ ತಂದಿರೋದು. ಈ ತರ ಇದು ಈ ತರ ಬರುತ್ತೆ. ಇದು ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಇಲ್ಲಿ ಮುಂದ್ ಕಡೆ ಇದನ್ ಮಾಡ್ಕೋಬಹುದು. ಇದ್ ರಕಡಿ ಅಂತ ನಾನು ಇದೊಂದು ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ ನೋಡಿ, ಚೆನ್ನಾಗಿದೆ. ಆಮೇಲೆ ನನಗೆ ಇದು ಬೇಡ ಅಂದ್ರೆ ಇದು ತೆಗೆದ್ಬಿಟ್ಟು ಚೌಕರ್ ತರಾನು ಹಾಕೋಬಹುದು ಗೈಸ್, ಈ ತರ. ಅದ್ನೇ ನಾನು ವಿಚಾರ ಮಾಡಿ ಇರ್ಲಿ ಬಿಡು ಅಂತ ತಗೊಂಡ್ ಬಂದಿದ್ದೀನಿ. ಇದ್ ಬೇಡ ಅಂದ್ರೆ ಇನ್ ತೆಗೆದ್ ಬಿಡ್ಬೋದು. ಆಮೇಲೆ ಜಸ್ಟ್ ಹಾಗೆ ಈ ತರ ನಾವು ವೇರ್ ಮಾಡ್ಬೋದು. ಇದು ಕೂಡ ಚೆನ್ನಾಗ್ ಅನ್ಸುತ್ತೆ, ಒಂಥರ ಸ್ಟೈಲ್ ಅನ್ಸುತ್ತೆ, ಯೂನಿಕ್. ಇವಾಗ ಏನ್ ಮಾಡ್ತಾರೆ, ಈ ತರ ಹೇರ್ ಬ್ಯಾಂಡ್ ಬಂದಿದೆ. ನೀವು ಆಲ್ಮೋಸ್ಟ್ ರೀಲ್ಸ್ ಅಲ್ಲೆಲ್ಲ ನೋಡಿರ್ಬಹುದು, ಕೆಲವೊಂದ್ ಜನ ಹಾಕೋತಾರೆ.
ಜಸ್ಟ್ ಹಾಗೆ ಹೇರ್ ಬ್ಯಾಂಡ್ ತರ ಈ ತರ ಹಾಕೋತಾರೆ, ವೇರ್ ಮಾಡ್ತಾರೆ. ಇದು ರಕಡಿ ಅಂತ ರಾಜಸ್ಥಾನದ ಸ್ಪೆಷಲ್. ಇಲ್ಲಿಡ್ತೀನಿ ಪಕ್ಕಕ್ಕೆ. ಅದು ಸಾಡಿ ಜೊತೆಗೆ ಎಲ್ಲಿ ಹೋಯ್ತು ಸಾಡಿ, ನೋಡಿ ಈ ಸಾಡಿ ವೇರ್ ಮಾಡ್ಬಿಟ್ಟು ಆಮೇಲೆ ಈ ರಕಡಿ ಹಾಕೊಂಡು ಅದಕ್ಕೆ ಮ್ಯಾಚ್ ಚೂಡಿ, ನಾನು ಇದಕ್ಕೆ ಅಂತಾನೆ ಮ್ಯಾಚ್ ಮಾಡೋಕೆ ಇದು ತಗೊಂಡ್ಬಂದಿರೋದು. ಲಾಕ್ ಚೂಡಿಯ ಅರಗಿನ ಬಳೆಗಳು, ಲಾಕ್ ಬೆಂಗಲ್ಸ್ ಇದ್ ನೋಡಿ. ಇದನ್ನ ಮ್ಯಾಚ್ ಮಾಡ್ಬಿಟ್ಟು ನೋಡೋಣ. ಯಾವಾಗಾದ್ರೂ ಟೈಮ್ ಸಿಕ್ಕರೆ ನಾನು ಸ್ಟೈಲ್ ಮಾಡಿ ರೀಲ್ಸ್ ಎಲ್ಲ ಮಾಡಿ ಹಾಕ್ತೀನಿ, ನೋಡಿ ನೀವು. ಇವಾಗೇನಿಲ್ಲ, ಆಮೇಲೆ ನೋಡ್ತೀನಿ. ಸಾರಿ, ಬಿದ್ದೋಯ್ತು. ಇದಕ್ಕೆ ಮ್ಯಾಚ್ ಇರುವಂತ ಈ ಬೆಂಗಲ್ಸ್ ಮ್ಯಾಚ್, ಆಮೇಲೆ ಅದು ರಕಡಿ, ಇದೆಲ್ಲ ಹಾಕೊಂಡ್ಬಿಟ್ಟು ನೋಡೋಣ. ಸ್ಟೈಲ್ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಚೆನ್ನಾಗಿ ಬಂದ್ರೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರಲ್ಲ. ಸೊ ಬಿಡ್ತೀನಿ ಇದು. ಆಮೇಲೆ ಆಲ್ಮೋಸ್ಟ್ ಆಯ್ತು ಗೈಸ್. ಆಮೇಲೆ ಅಲ್ಲಿ ಒಂದ್ ಶಾಪ್ಗೆ ಹೋಗಿದ್ದೆ. ಇದು ನಂಗೂ ಇಷ್ಟ ಆಯ್ತು, ಸಿಲ್ವರ್ದು ನೋಡಿ, ನನಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಇದು ತಗೊಂಡ್ ಬಂದಿದ್ದೀನಿ. ಡಿಸೈನ್ ಇಲ್ಲಿ ನೋಡಿ, ಈ ತರ ಇದೊಂದ್ ಸಟ್ಟು 2 ಸೆಟ್ ತಗೊಂಡ್ ಬಂದಿದ್ದೀನಿ. ಟೋರಿಂಗ್ಸ್ ಗೈಸ್, ಇದು ಎಲ್ಲ ಟೋರಿಂಗ್ಸ್. ಇದು ಆಮೇಲೆ ಇದು 2 ಸೆಟ್ ಟೋರಿಂಗ್ಸ್ ತಗೊಂಡ್ ಬಂದಿದ್ದೀನಿ. ಆಮೇಲೆ ನನ್ಗೆ ಇದೊಂದು ಯೂನಿಕ್ ಅನಿಸ್ತು, ತುಂಬಾನೇ ಯೂನಿಕ್ ಅನಿಸ್ತು. ನನ್ ಗೊತ್ತಿಲ್ಲ, ನಾನ್ ಹೇಳ್ತಾ ಇದ್ದೀನಿ, ನೀವೆಲ್ಲ ನೋಡಿರ್ಬೋದು. ಐ ಡೋಂಟ್ ನೋ. ನಾನ್ ನೋಡಿದೆ, ನನಗೊಂದ್ ಸ್ವಲ್ಪ ಚೆನ್ನಾಗಿ ಅನಿಸ್ತು, ಯೂನಿಕ್ ಅನಿಸ್ತು, ಹಾಗಾಗಿ ನಾನು ಇದು ತಗೊಂಡ್ ಬಂದಿನಿ. ಇದು ನೋಡಿ, ಕಾಲ್ ಚೈನ ನೋಡಿ, ಈ ತರ ಲಾಕ್ ಮಾಡೋದು ಇದೆ. ಇದು ತುಂಬಾನೇ ವೆರೈಟಿ ಆಗಿತ್ತು, ಆದ್ರೆ ನನಗೆ ಇದೇನೆ ಇಷ್ಟ ಆಯ್ತು ನೋಡಿ. ಈ ತರ ಇದೆ ಡಿಸೈನ್. ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನೋಡಿ, ಈ ತರ ಡಿಸೈನ್ ಬರುತ್ತೆ. ಇದು ಕಾಲ್ ಚೈನ ನನಗೆ ತುಂಬಾ ಇಷ್ಟ ಆಯ್ತು. ಇದು ಮತ್ತು ಟೋರಿಂಗು ಇದು ತಗೊಂಡಿದೆ. ಇದು ಲಾಕ್ ಸಿಸ್ಟಮ್ ಈ ತರ ಬರುತ್ತೆ. ಈ ತರ ಮಾಡ್ಬಿಟ್ಟು ನೋಡಿ, ಈ ತರ ಲಾಕ್ ಆಗುತ್ತೆ. ಇದೊಂದ್ ಸೆಟ್ ತಗೊಂಡ್ ಬಂದಿದ್ದೀನಿ. ಆಮೇಲೆ ಇನ್ನೇನು ಉಳಿತು? ಮ್ಯಾಗ್ನೆಟ್ಸ್ ಗೈಸ್, ಮ್ಯಾಗ್ನೆಟ್ಸ್ ಕೂಡ ತಗೊಂಡ್ ಬಂದಿದ್ದೀನಿ. ಅದು ತೋರಿಸ್ತೀನಿ. ಯಾವ್ಯಾವ ಮೇನ್ ಜೈಪುರ್ ಅಲ್ಲಿ ಫೇಮಸ್ ಪ್ಲೇಸ್ ಇದೆ, ಟೂರಿಸ್ಟ್ ಪ್ಲೇಸ್, ಅದ್ ಮಾತ್ರ ತಗೊಂಡ್ ಬಂದಿದ್ದೀನಿ. ನಾನು ಯಾವ್ಯಾವೆಲ್ಲ ವಿಸಿಟ್ ಮಾಡಿದೀನಿ ಅದನ್ನ ಮಾತ್ರ ನಾನು ಮ್ಯಾಗ್ನೆಟ್ಸ್ ತಗೊಂಡ್ ಬಂದಿದ್ದೀನಿ. ಇದು ಆಲ್ಬರ್ಟ್ ಹಾಲ್ದು ಇದೊಂದು ಮ್ಯಾಗ್ನೆಟ್. ಆಮೇಲೆ ಅಂಬೇರ್ ಪೋರ್ಟ್ ಮೀನ್ಸ್ ಅಮೀರ್ ಪೋರ್ಟ್, ಎರಡು ಅಂತಾರೆ, ಅದು ಅಂತಾರೆ. ಇದೊಂದು ಮ್ಯಾಗ್ನೆಟ್. ಆಮೇಲೆ ದೆನ್ ಜಂತರ್ ಮಂತರ್. ಇದೆಲ್ಲ ವಿಡಿಯೋಸ್ ಹಾಕಿದೀನಿ ಗೈಸ್, ಹೋಗಿ ಚೆಕ್ ಮಾಡಿ ಪ್ಲೀಸ್, ಕಮೆಂಟ್ ಅಲ್ಲೆಲ್ಲ ಹೇಳಿ. ಇದೊಂದು ಜೈಪುರ್ದು ಹವಾ ಮೇಲ್ದು. ಆಮೇಲೆ ಎಷ್ಟಾಯ್ತು? ಸಿಟಿ ಪ್ಯಾಲೇಸ್ ನೋಡಿ, ಇದು ಸಿಟಿ ಪ್ಯಾಲೇಸ್. ಇದಿಷ್ಟು 5 ಮ್ಯಾಗ್ನೆಟ್ಗಳನ್ನು ತಗೊಂಡ್ ಬಂದಿದ್ದೀನಿ. ಮೇನ್ ಟೂರಿಸ್ಟ್ ಪ್ಲೇಸ್ ಜೈಪುರ್, ಜೈಪುರ್ ರಾಜಸ್ಥಾನ್, ಜೈಪುರ್ ಪಿಂಕ್ ಸಿಟಿ, ಗುಲಾಬಿ ನಗರಿ ಅಂತ ಕರೀತಾರೆ. ಗುಲಾಬಿ ನಗರಿ, ಪಿಂಕ್ ಸಿಟಿ. ಇದಿಷ್ಟು ಮ್ಯಾಗ್ನೆಟ್ಸ್. ಇದೆಲ್ಲ ಇಷ್ಟ ಆಗಿತ್ತು ಗೈಸ್ ನಂದು ಶಾಪಿಂಗ್ ಹಾಲ್ ವಿಡಿಯೋ. ಇಷ್ಟಲ್ಲೆಲ್ಲ ಯಾವ್ಯಾವೆಲ್ಲ ಚೆನ್ನಾಗಿದೆ ಏನು ಅಂತ ನೀವು ಕಮೆಂಟ್ ಅಲ್ಲಿ ಹೇಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್ ಆಫ್ ಯು ಆಲ್. ಆಮೇಲೆ ಬಾಯ್ ಬಾಯ್ ಗೈಸ್, ಮತ್ತೆ ಸಿಗೋಣ. ಆಮೇಲೆ ಶೂಸ್ ಎಲ್ಲ ತಗೊಂಡ್ಬಂದಿದ್ದೀನಿ, ಅದನ್ನ ತೋರ್ಸೋದೇ ಮರ್ತೋಯ್ತು.
ಆಮೇಲೆ ಈ ತರ ಒಂದ್ ಸಟ್ಟು ಶೂಸ್ ತಗೊಂಡ್ ಬಂದಿದ್ದೀನಿ. ಇದೆಲ್ಲ ವೇರ್ ಮಾಡಿದೀವಿ, ಅಲ್ಲೇ ಹಾಕೊಂಡಿದೀವಿ. ಸೊ ಹಾಗಾಗಿ ಸ್ವಲ್ಪ ಗಲೀಜು ಆಗಿದೆ ಇಷ್ಟೇ ನೋಡಿ. ಇದೊಂದ್ ಸಟ್ಟು ಶೂ. ನನ್ನ ಹತ್ರ ಸುಮಾರಾಗಿ ಶೂ ಇದೆ, ಹಾಗಾಗಿ ನಾನು ಜಾಸ್ತಿ ಏನ್ ಪರ್ಚೇಸ್ ಮಾಡಕ್ ಹೋಗಲ್ಲ. ತಗೊಂಡ್ಬಿಟ್ರೆ ಫ್ಯಾಷನ್ಗಾಗಿ 1 days ಎಲ್ಲ ಯೂಸ್ ಮಾಡೋ ಸಲುವಾಗಿ ತಗೊಂಡ್ಬಿಟ್ಟು ಹಾಗೆ ಇಟ್ಬಿಟ್ಟು ಅಲ್ಲೇ ಅದ್ ಕೆಳಗಡೆ ಎಲ್ಲ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಒಂದ್ ಸಟ್ ಅಷ್ಟೇ ತಗೊಂಡಿರೋದು. ನನ್ನ ಹತ್ರ ಆಲ್ರೆಡಿ ಶೂಸ್ ಎಲ್ಲ ಇದೆ ಗೈಸ್. ಸೊ ಇಷ್ಟ ಆಗಿತ್ತು ನಮ್ ಶಾಪಿಂಗ್ ಹಾಲ್ ವಿಡಿಯೋ. ನೋಡಿ ಎಂಜಾಯ್ ಮಾಡಿ, ಮತ್ತೆ ಸಿಗೋಣ. ಬಾಯ್ ಬಾಯ್.